Hi everyone, welcome back to my YouTube channel. So what are we going to learn and practice today? ಇವತ್ತು ನಾವು ಏನನ್ನ ಕಲಿಯೋಕೆ ಮತ್ತು ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. Today in this video we are going to learn some daily used English sentences. We can also say they are the basic English sentences which are very useful in our everyday life. ನಾವಿವತ್ತು ನಮ್ಮ ನಿತ್ಯ ಜೀವನದಲ್ಲಿ ಬಹಳಷ್ಟು ಸಲ ಬಳಸುವಂತಹ ಒಂದಷ್ಟು ಇಂಗ್ಲಿಷ್ ವಾಕ್ಯಗಳನ್ನು ಕಲಿತುಕೊಳ್ಳೋಣ. And I can assure you that this video will be very useful for the beginners. ಬೇಸಿಕ್ ಇಂದ ಇಂಗ್ಲಿಷ್ ಅನ್ನು ಕಲಿತಾ ಇರೋ ಬಿಗಿನರ್ಸ್ಗೆ ಈ ವಿಡಿಯೋ ಖಂಡಿತ ಬಹಳ ಉಪಯುಕ್ತ ಆಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನ ಕೊಡ್ತೀನಿ. ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಂಟೆನ್ಸ್, ನಾನು ನಿನಗೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಐ ಆಮ್ ವಾರ್ನಿಂಗ್ ಯು. ನಾನು ನಿನಗೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಐ ಆಮ್ ವಾರ್ನಿಂಗ್ ಯು. ಸೊ ಈ ಸೆಂಟೆನ್ಸ್ ಅಲ್ಲಿ ನಾವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋ ಮೂಲಕ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಲೈಕ್ ನಾನು ಅನ್ನೋದ್ರ ಬದಲಾಗಿ ಅವನು ಅಂತ ಯೂಸ್ ಮಾಡಿದ್ರೆ, ಅವನು ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾನೆ. ಅವನು ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾನೆ. ಹಿ ಈಸ್ ವಾರ್ನಿಂಗ್ ಯು. ಹಿ ಈಸ್ ವಾರ್ನಿಂಗ್ ಯು. ಅವನು ಬದಲಾಗಿ ಅವಳು ಅಂತ ಯೂಸ್ ಮಾಡೋಣ. ಅವಳು ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾಳೆ. ಶಿ ಈಸ್ ವಾರ್ನಿಂಗ್ ಯು. ಶಿ ಈಸ್ ವಾರ್ನಿಂಗ್ ಯು. ಅವನು ಅವಳು ಆಯ್ತು. ಈಗ ಅವರು ಅಂತ ಯೂಸ್ ಮಾಡೋಣ. ಅವರು ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ದೇ ಆರ್ ವಾರ್ನಿಂಗ್ ಯು. ದೇ ಆರ್ ವಾರ್ನಿಂಗ್ ಯು. ನಾವು. ಸೊ ಈಗ ನಾವು ಅಂತ ಯೂಸ್ ಮಾಡೋಣ. ನಾವು ನಿನಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ವಿ ಆರ್ ವಾರ್ನಿಂಗ್ ಯು. ಸೊ ಈ ತರ ಸಬ್ಜೆಕ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡಾಗ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ಗಳು ಆಯ್ತು. ಇಲ್ಲಿ ನಾವು ಸಬ್ಜೆಕ್ಟ್ ಅಲ್ಲಿ ಎಲ್ಲ ಕಡೆ ಪ್ರೊನೌನ್ ಅನ್ನ ಯೂಸ್ ಮಾಡಿದೀವಿ. ಇದರ ಬದಲಾಗಿ ನಾವು ಕಾಪರ್ ನೌನ್ ಕೂಡ ಯೂಸ್ ಮಾಡ್ಕೊಬಹುದು. ಲೈಕ್ ಕುಮಾರ್. ಕುಮಾರ್ ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾನೆ. ಕುಮಾರ್ ಈಸ್ ವಾರ್ನಿಂಗ್ ಯು. ಟೀಚರ್. ಸೊ ಕುಮಾರ್ ಬದಲಾಗಿ ಈಗ ಇಲ್ಲಿ ಟೀಚರ್ ಅಂತ ಯೂಸ್ ಮಾಡೋಣ. ಶಿಕ್ಷಕ ಅಥವಾ ಶಿಕ್ಷಕಿ ನಿನಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಅಂದಾಗ the teacher is warning you. The teacher is warning you. ಹೀಗೆ ನಾವು ಸಿಂಪಲ್ ಆಗಿ ಸಬ್ಜೆಕ್ಟ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಾಗ ಒಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಆಗ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ, ಇಂಗ್ಲಿಷ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಈಗ ನಾವು 1 2 3 4 5 6 6 ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದೀವಿ. ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕಲಿಯೋಕೆ ಪ್ರಯತ್ನ ಮಾಡಿದ್ವಿ, 6 ಸೆಂಟೆನ್ಸ್ ಗಳನ್ನ ಕಲ್ತ್ಕೊಂಡ್ವಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ನೋಡೋಣ. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಕಿರಿಕಿರಿ ಮಾಡಬೇಡ. ಅಂದ್ರೆ ನಾವು ಕೆಲಸ ಮಾಡುವಾಗ ಯಾರಾದ್ರೂ ನಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾಗ ಅಥವಾ ಮಾತಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾಗ ನನಗೆ ಕಿರಿಕಿರಿ ಮಾಡಬೇಡ ಅಂತ ಹೇಳ್ತೀವಿ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಅನ್ನೋದಾದ್ರೆ, ಡೋಂಟ್ ಅನಾಯ್ ಮೀ. ಡೋಂಟ್ ಅನಾಯ್ ಮೀ. ಸೊ ಈ ಸೆಂಟೆನ್ಸ್ ಅಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಸೊ ನನಗೆ ಅನ್ನೋ ಕಡೆ ಅವನಿಗೆ ಅಂತ ಯೂಸ್ ಮಾಡೋಣ. ಅವನಿಗೆ ಕಿರಿಕಿರಿ ಮಾಡಬೇಡ. ಡೋಂಟ್ ಅನಾಯ್ ಹಿಮ್. ಡೋಂಟ್ ಅನಾಯ್ ಹಿಮ್. ಅವನಿಗೆ ಕಿರಿಕಿರಿ ಮಾಡಬೇಡ. ಈಗ don't annoy her. Don't annoy her. ಅವರಿಗೆ ಕಿರಿಕಿರಿ ಮಾಡಬೇಡ. Don't annoy them. Don't annoy them. ನಮಗೆ ಕಿರಿಕಿರಿ ಮಾಡಬೇಡ. Don't annoy us.
ಸೊ ಇಲ್ಲಿ ಕೂಡ ಪ್ರೊನೌನ್ಸ್ ಸಬ್ಜೆಕ್ಟ್ ಅಲ್ಲಿ ಪ್ರೊನೌನ್ಸ್ ಅನ್ನ ಯೂಸ್ ಮಾಡಿಕೊಂಡು 4 ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ಇಲ್ಲಿ ಪ್ರೊನೌನ್ಸ್ ಬದಲಾಗಿ ನೇಮ್ ಅನ್ನ ಯೂಸ್ ಮಾಡೋಣ. ಒಬ್ಬ ಪರ್ಸನ್ ನೇಮ್ ಅನ್ನ ಯೂಸ್ ಮಾಡೋಣ. ರವಿ. ರವಿಗೆ ಕಿರಿಕಿರಿ ಮಾಡಬೇಡ. ಡೋಂಟ್ ಅನಾಯ್ ರವಿ. ಡೋಂಟ್ ಅನಾಯ್ ರವಿ. ಲತಾಗೆ ಕಿರಿಕಿರಿ ಮಾಡಬೇಡ ಅಥವಾ ಲತಾಳಿಗೆ ಕಿರಿಕಿರಿ ಮಾಡಬೇಡ. ಡೋಂಟ್ ಅನಾಯ್ ಲತಾ. ಡೋಂಟ್ ಅನಾಯ್ ಲತಾ. ಸೊ ಇಲ್ಲಿ ಕೂಡ ಒಂದು ಸೆಂಟೆನ್ಸ್ ಅನ್ನ ತಗೊಂಡ್ವಿ. ನನಗೆ ಕಿರಿಕಿರಿ ಮಾಡಬೇಡ. ಇಲ್ಲಿ ಸಬ್ಜೆಕ್ಟ್ಸ್ ಅನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಹೊಸದಾಗಿ 6 ಸೆಂಟೆನ್ಸ್ ಗಳನ್ನ ಮಾಡಿದ್ವಿ. ಸೊ 1 ಸೆಂಟೆನ್ಸ್ ಅನ್ನ ಕಲಿಯಕ್ ಹೋದ್ವಿ, 6 ಸೆಂಟೆನ್ಸಸ್ ಅನ್ನ ಕಲ್ತ್ಕೊಂಡ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ಸೆಂಟೆನ್ಸ್ ಅನ್ನ ನೋಡೋಣ. ಇದು ನಿನಗೆ ಸಂಬಂಧ ಇಲ್ಲದ ವಿಷಯ. ಯಾರಾದ್ರೂ ನಮ್ಮ ವಿಷಯದಲ್ಲಿ ಅಥವಾ ನಮ್ಮ ವರ್ಕ್ ಅಲ್ಲಿ ಅನ್ನೆಸೆಸರಿ ಮೂಗು ತೋರಿಸಿದಾಗ ನಾವು ಇದು ನಿನಗೆ ಸಂಬಂಧ ಇಲ್ಲದಿರೋ ವಿಷಯ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ಇದನ್ನ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇಲ್ಲಿ ಕೂಡ ನಾವು ಸಬ್ಜೆಕ್ಟ್ ಅಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಂಡಾಗ ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಲೈಕ್ ಇದು ಅವನಿಗೆ. ಇದು ಅವನಿಗೆ ಸಂಬಂಧ ಇಲ್ಲದ ವಿಷಯ ಅಂದಾಗ ಇಟ್ಸ್ ನನ್ ಆಫ್ ಹಿಸ್ ಬಿಸ್ನೆಸ್. ಇಟ್ಸ್ ನನ್ ಆಫ್ ಹಿಸ್ ಬಿಸ್ನೆಸ್. ಇದು ಅವನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂದಾಗ ಇಟ್ಸ್ ನನ್ ಆಫ್ ಹರ್ ಬಿಸ್ನೆಸ್. ಇಟ್ ಈಸ್ ನನ್ ಆಫ್ ಹರ್ ಬಿಸ್ನೆಸ್. ಇದು ಅವರಿಗೆ ಸಂಬಂಧ ಇಲ್ಲದ ವಿಷಯ. ಇಟ್ಸ್ ನನ್ ಆಫ್ ದೇರ್ ಬಿಸ್ನೆಸ್. ಇಟ್ಸ್ ನನ್ ಆಫ್ ದೇರ್ ಬಿಸ್ನೆಸ್. ಇದು ನಮಗೆ ಸಂಬಂಧ ಇಲ್ಲದ ವಿಷಯ. ಇದು ನಮಗೆ ಸಂಬಂಧ ಇಲ್ಲದ ವಿಷಯ. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಇಲ್ಲಿ ಕೂಡ ನೀವು ಪ್ರಾಪರ್ ನೌನ್ಸ್ ಅನ್ನ ಯೂಸ್ ಮಾಡಬಹುದು. ಇದು ಕುಮಾರನಿಗೆ ಸಂಬಂಧ ಇಲ್ಲದ ವಿಷಯ. ಇಟ್ಸ್ ನನ್ ಆಫ್ ಕುಮಾರ್ಸ್ ಬಿಸ್ನೆಸ್. ಇದು ಲತಾಳಿಗೆ ಸಂಬಂಧ ಇಲ್ಲದ ವಿಷಯ. ಇಟ್ಸ್ ನನ್ ಆಫ್ ಲತಾಸ್ ಬಿಸ್ನೆಸ್. ಸೊ ಇಲ್ಲಿ ಕೂಡ ಒಂದು ಸೆಂಟೆನ್ಸ್ ಅನ್ನ ಕಲಿಯೋವಾಗ್ಲೇ ಎಕ್ಸ್ಟ್ರಾ 6 ಸೆಂಟೆನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ವಿ. ನೆಕ್ಸ್ಟ್ ಒನ್, ನಾನು ಹಾಜರಾಗುತ್ತೇನೆ. ನಾನು ತರಗತಿಗೆ ಹಾಜರಾಗ್ತೇನೆ. ನಾನು ಮದುವೆಗೆ ಹಾಜರಾಗ್ತೇನೆ. ನಾನು ಪಾರ್ಟಿಗೆ ಹಾಜರಾಗ್ತೇನೆ. ಸೊ ಎಲ್ಲೋ ಒಂದ್ ಕಡೆ ನಾನು ಬರ್ತೀನಿ, ಹಾಜರಾಗ್ತೀನಿ ಅಂತ ಹೇಳುವಾಗ ನಾನು ಹಾಜರಾಗುತ್ತೇನೆ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಐ ವಿಲ್ ಅಟೆಂಡ್. ಐ ವಿಲ್ ಅಟೆಂಡ್ ಅಂತ ಹೇಳ್ತೀವಿ. ಐ ವಿಲ್ ಅಟೆಂಡ್ ದ ಪಾರ್ಟಿ. ಐ ವಿಲ್ ಅಟೆಂಡ್ ದ ಮ್ಯಾರೇಜ್ ಎಕ್ಸೆಟ್ರಾ. ಸೊ ಇಲ್ಲಿ ಕೂಡ ನಾವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಈ ಹಿಂದೆ ಮಾಡಿದ ಹಾಗೆ ಸೆಂಟೆನ್ಸ್ ಗಳನ್ನು ಮಾಡೋಣ. ನಾನು ಜಾಗದಲ್ಲಿ ಅವನು ಅಂತ ಹಾಕಿದ್ರೆ ಹಿ ವಿಲ್ ಅಟೆಂಡ್. ಅವನು ಹಾಜರಾಗುತ್ತಾನೆ. ಹಿ ವಿಲ್ ಅಟೆಂಡ್. ಅವಳು ಹಾಜರಾಗುತ್ತಾಳೆ. ಶಿ ವಿಲ್ ಅಟೆಂಡ್. ಶಿ ವಿಲ್ ಅಟೆಂಡ್. ಅವರು ಹಾಜರಾಗುತ್ತಾರೆ. ದೇ ವಿಲ್ ಅಟೆಂಡ್. ದೇ ವಿಲ್ ಅಟೆಂಡ್. ನಾವು ಹಾಜರಾಗುತ್ತೇವೆ. ವಿ ವಿಲ್ ಅಟೆಂಡ್. ವಿ ವಿಲ್ ಅಟೆಂಡ್. ನೌನ್ಸ್ ಅನ್ನ ಯೂಸ್ ಮಾಡಿದ್ರೆ ಮಕ್ಕಳು ಹಾಜರಾಗುತ್ತಾರೆ. ಚಿಲ್ಡ್ರನ್ ವಿಲ್ ಅಟೆಂಡ್. ಚಿಲ್ಡ್ರನ್ ವಿಲ್ ಅಟೆಂಡ್. ಹುಡುಗಿಯರು ಹಾಜರಾಗುತ್ತಾರೆ. ಗರ್ಲ್ಸ್ ವಿಲ್ ಅಟೆಂಡ್.
ಸೊ ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಇಲ್ಲಿ ಸಬ್ಜೆಕ್ಟ್ಸ್ ಅನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಹೊಸ 6 ಸೆಂಟೆನ್ಸ್ ಗಳನ್ನ ಕಲ್ತ್ಕೊಂಡ್ವಿ. ಸೊ ಈ ರೀತಿಯಲ್ಲಿ ನೀವು ಕೂಡ ಸೆಂಟೆನ್ಸ್ ಗಳನ್ನ ಮಾಡೋ ಪ್ರಯತ್ನವನ್ನ ತಪ್ಪದೆ ಮಾಡಿ. ಆಗ ಪ್ರತಿದಿನ ನೀವು ಬಹಳಷ್ಟು ಹೊಸ ಹೊಸ ಸೆಂಟೆನ್ಸ್ ಗಳನ್ನ ಮಾಡೋದನ್ನ ಯಾರ ಸಹಾಯ ಇಲ್ಲದೆ ಕಲ್ತ್ಕೊಳ್ತೀರಾ. ನೆಕ್ಸ್ಟ್ ಸೆಂಟೆನ್ಸ್, ನಮ್ಮ ಜೊತೆ ಬಾ. ಯಾರನ್ನಾದ್ರೂ ನಮ್ ಜೊತೆ ಬಾ ಅಂತ ಕರೆಯುವಂತ ಸಂದರ್ಭದಲ್ಲಿ ಹೀಗೆ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಕಮ್ ವಿತ್ ಅಸ್, ಕಮ್ ವಿತ್ ಅಸ್ ಅಂತ ಹೇಳ್ತೀವಿ. ಈಗ ಇಲ್ಲೂ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಹೊಸ ಸೆಂಟೆನ್ಸ್ ಗಳನ್ನ ಮಾಡೋಣ. ನಮ್ಮ ಅನ್ನೋದ್ರ ಬದಲಾಗಿ ನನ್ನ ಅಂತ ಯೂಸ್ ಮಾಡೋಣ. ನನ್ನ ಜೊತೆ ಬಾ, ಕಮ್ ವಿತ್ ಮೀ. ನನ್ನ ಜೊತೆ ಬಾ, ಕಮ್ ವಿತ್ ಮೀ. ಅವನ ಜೊತೆ ಬಾ, ಕಮ್ ವಿತ್ ಹಿಮ್. ಅವನ ಜೊತೆ ಬಾ, ಕಮ್ ವಿತ್ ಹಿಮ್. ಅವಳ ಜೊತೆ ಬಾ, ಕಮ್ ವಿತ್ ಹರ್. ಕಮ್ ವಿತ್ ಹರ್. ಅವರ ಜೊತೆ ಬಾ, ಕಮ್ ವಿತ್ ದೆಮ್. ಕಮ್ ವಿತ್ ದೆಮ್. ಇಲ್ಲೂ ಕೂಡ ಈ ಪ್ರೊನೌನ್ಸ್ ಬದಲಾಗಿ ಪ್ರಾಪರ್ ನೌನ್ ಅನ್ನ ಕೂಡ ಯೂಸ್ ಮಾಡಬಹುದು. ಅಶೋಕನ ಜೊತೆ ಬಾ, ಕಮ್ ವಿತ್ ಅಶೋಕ್. ಕಮ್ ವಿತ್ ಅಶೋಕ್. ನಿಮ್ಮ ತಂದೆಯ ಜೊತೆ ಬಾ, ಕಮ್ ವಿತ್ ಯುವರ್ ಫಾದರ್. ಕಮ್ ವಿತ್ ಯುವರ್ ಫಾದರ್. ಸೊ ಇಲ್ಲಿ ನಿಮ್ಮ ತಂದೆಯ ಬದಲಾಗಿ ನಿಮ್ಮ ಅಂಕಲ್ ಜೊತೆ ಬಾ ಅಂದಾಗ ಕಮ್ ವಿತ್ ಯುವರ್ ಅಂಕಲ್. ನಿನ್ನ ಸಹೋದರನ ಜೊತೆ ಬಾ ಅಂದಾಗ ಕಮ್ ವಿತ್ ಯುವರ್ ಬ್ರದರ್. ಸೊ ಈ ರೀತಿ ನೀವು ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಸೊ ಇಲ್ಲಿ ಕೂಡ ನಾವು ಒಂದು ಸೆಂಟೆನ್ಸ್ ಅನ್ನ ತಗೊಂಡ್ವಿ, ಅಡಿಷನಲ್ ಆಗಿ ಒಂದು 6 ಹೊಸ ಸೆಂಟೆನ್ಸ್ ಗಳನ್ನ ಕೂಡ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 5 ಬೇಸಿಕ್ ಸೆಂಟೆನ್ಸ್ ಗಳನ್ನ ತಗೊಂಡು ಅವುಗಳನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾ 6 ಹೊಸ ಸೆಂಟೆನ್ಸ್ ಗಳನ್ನ ಮಾಡೋದನ್ನ ಕಲ್ತ್ಕೊಂಡ್ವಿ. ಅಂದ್ರೆ ಟೋಟಲ್ ಆಗಿ ನಾವು 5 ಸೆಂಟೆನ್ಸ್ ಇಂದ 35 ಸೆಂಟೆನ್ಸಸ್ ಅನ್ನ ಮಾಡೋದನ್ನ ಕಲ್ತ್ಕೊಂಡಿದೀವಿ. ಹೀಗೆ ನೀವು ಕೂಡ ಹೊಸ ಹೊಸ ಸೆಂಟೆನ್ಸ್ ಗಳನ್ನ ಮಾಡೋ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.